ಸೇರಿದಷ್ಟೇ ನಮ್ಮದು ಟೂರ್ ಇದೆ. ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ, ನೆಕ್ಸ್ಟು ಪ್ರಿಯಾಂಕಾ ಗಾಂಧಿ ಬರ್ತಾ ಇದ್ದಾರೆ ಶಿವಮೊಗ್ಗ. ಸೊ ಯಾವುದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕು, ಯಾವುದರಲ್ಲಿ CM ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಯಾಕೆಂದರೆ ಇಬ್ಬರು ಒಂದೇ ಕಡೆ ಹೋಗಕ್ಕಾಗಲ್ಲ. ನಮ್ಮ ನ್ಯಾಷನಲ್ ಲೀಡರ್ಸ್ ಬರುವಾಗ ಯಾರೋ ಒಬ್ಬರು ಇರಬೇಕು. ಆ ದೃಷ್ಟಿಯಿಂದ ಯಾರು ಜವಾಬ್ದಾರಿ ನಮ್ಮೆಲ್ಲ ಮಿನಿಸ್ಟರ್ಸ್ಗೆಲ್ಲ ಒಂದೊಂದು ಜಿಲ್ಲೆಗೆ ಒಂದು ಕ್ಷೇತ್ರಕ್ಕೆ ಹಾಕಿದೆ. ಅದ್ರ ಬಗ್ಗೆ ಆಮೇಲೆ ಒಂದು ಸುಳ್ಳು ಆರೋಪವನ್ನು BJP ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ SC ST ಅನುದಾನದಲ್ಲಿ. ಸೊ ಅದನ್ನು ನಾವೇನು ಅಂತೇಳಿ ನಾವು ಮಾಹಿತಿಯನ್ನು ಕಲೆ ಹಾಕಿ ನಮ್ಮ ರಾಜ್ಯದ ಜನತೆಗೆ BJP ಬರೀ ಸುಳ್ಳಲ್ಲೇ ಮುಳುಗಿದೆ ಅನ್ನೋದನ್ನ ನಾವು ಮಾಹಿತಿ ಸಮೇತ ಕೊಡಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ನಾವು ವಿಚಾರಗಳನ್ನು ಸ್ಟಾಟಿಸ್ಟಿಕ್ಸ್ ನಾಳೆ ತಿರ್ಗಿ ನಾನು ಸಾಯಂಕಾಲ ನಾಳೆ ಸರ್ ಪೆನ್ ಡ್ರೈವ್ ವಿಚಾರ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಯಿತಾ ಸರ್? ಪೆನ್ ಡ್ರೈವ್ ವಿಚಾರ ಏನು ಚರ್ಚೆ ಮಾಡಿಲ್ಲ. ಕಾನೂನಿದೆ, ಅಧಿಕಾರಿಗಳಿದ್ದಾರೆ, ಅವರು ಕಾನೂನು ಅವ್ರು ಮಾಡ್ತಾರೆ. ಫುಲ್ ಪವರ್ಸ್ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ CM. ಕುಮಾರಸ್ವಾಮಿ ಅವರು ನಮ್ಮ ಪವರ್ ಕೊಟ್ಟಿದ್ದಾರೆ, ಫುಲ್ ಪವರ್ ಕೊಟ್ಟಿದ್ದಾರೆ. ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸರ್, ಮಹಾನ್ ನಾಯಕ ಇದ್ದಾರೆ DK ಶಿವಕುಮಾರ್ ಈ ಪೆನ್ ಡ್ರೈವ್ ಬಿಡುಗಡೆ ವಿಚಾರದಲ್ಲಿ ಇದ್ದಾರೆ ಅಂತೇಳಿ ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ನೋಡಿ, ಕುಮಾರಸ್ವಾಮಿಗೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂದರೆ ಇವತ್ತಿಂದನೇ ಅಲ್ಲ, ಭಾಳ ವರ್ಷದಿಂದ ಅವರು ಅವ್ರ ಕುಟುಂಬದವರು ನನ್ನ ನೆನೆಸ್ಕೊಳ್ಳೇಬೇಕು. ಅವ್ರು ನೆನೆಸ್ಕೊಳ್ಳಿಲ್ಲ ಅಂದರೆ ನಿಜ ಸೇರೋದಿಲ್ಲ. ಅವ್ರಿಗೆ ಸ್ಫೂರ್ತಿನೂ ಬರ್ತದೆ. ಸೊ ಎಲ್ಲ ಅವ್ರಿಗೆ ನಾನು ನೆನೆಸ್ಕೊಂಡ್ರೆ ಆಗ ಬೇರೆ ವಿಚಾರ ತೆಗೆದುಕೊಳ್ಳೋದು ಸ್ಫೂರ್ತಿ ಬರುತ್ತೆ. ಅವ್ರದ್ದು ಮಾತು ನಾನು ನೋಡಿದ್ದೀನಿ. ನನ್ನ ಮಗ ಬೇರೆ ಅಲ್ಲ, ಪ್ರಜ್ವಲ್ ಬೇರೆ ಅಲ್ಲ ಅಂತ ಹೇಳಿದ್ದಾರೆ. ತಪ್ಪೇನಿಲ್ಲ, ಇರೋದು ಸತ್ಯನೇ. ಒಂದು ಕುಡಿ, ಒಂದು ಕುಟುಂಬ. ಟಿವಿಯವರು ಹೇಳ್ತಾ ಇದ್ರು ನೂಲಂತೆ ಸೀರೆ ಅಂತ. ಸೊ ಅದೇನು ನಾನು ತಪ್ಪು ಅಂತ ಹೇಳಿಲ್ಲ. ಆಮೇಲೆ ನಿಮ್ಮ TV ಇಂಟರ್ವ್ಯೂ ಅವ್ರು ಹೇಳಿದ್ರು, ನಮ್ಗೆ ಹೈಕಮಾಂಡ್ ಅವ್ರು ಹೇಳಿದ್ರು BJP ಸರಿ ಇಲ್ಲ, ನೀವು ಟಿಕೆಟ್ ಕೊಡೋದು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ರು. ನಮ್ಮ ತಂದೆಯವರು ತೀರ್ಮಾನ ತೆಗೆದುಕೊಂಡ್ರು ಅಂತ ಹೇಳಿದ್ರು. ಅವರು ಕೆಲವು ವಿಚಾರಗಳು ನನಗೆ ತಿಳಿದಿತ್ತು ಅಂತ ಹೇಳಿ ನಮ್ಮ ಕುಟುಂಬದವ್ರು ಯಾರೂ ಎಲೆಕ್ಷನ್ ನಿಲ್ಲುವುದಿಲ್ಲ ಅಂತ ಕೂಡ ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ರು. ನಿಮ್ಮ TVಲಿ ನಾನು ಅದನ್ನು ಈಗ ನಾವು BJP ಹೇಳಿದ್ರು, ಎಚ್ಚರಿಕೆ ಗಂಟೆ ಕೊಟ್ಟರು ಕೂಡ ನಮ್ಮ ತಂದೆಯವರು ತೀರ್ಮಾನ ತೆಗೆದುಕೊಂಡಿದ್ದಾರೆ, ಸಮನ್ಸ್ಕೊಂಡಿದ್ದಾರೆ. ಕೇಳಿದ್ರೆ ಸುಮ್ಮನೆ ಹೋಗಿ ಯಾಕೆ ಡಿಸ್ಟರ್ಬ್ ಮಾಡ್ತೀರ ನೀವು TVಯವರು? ನೀವು ಮಾತಾಡಂಗಿರ್ಬಿಟ್ಟು ನೀವು ಮಾತಾಡೋದು ಯಾಕಿಲ್ಲ ನನ್ನ ಕುಂಡಿಸ್ಕೊಂಡು ಕೇಳ್ತಾ ಇದ್ದೀನಿ ನೀವು. ಇವರೆಲ್ಲ ಗೌರ್ನರ್ ಕೂತಿರೋ, ಇವರೆಲ್ಲ ಕ್ಯಾಮರಾಮನ್ಗಳು ನೀವೇ ಈ ಥರ ಮಾಡಿದ್ರೆ, ನೀವೇ ಮಾತಾಡಿದ್ರೆ ನಮಗೆ ಫ್ಲೋ ಹೋಗ್ತದೆ. ಪದೇ ಪದೇ ನಿಮ್ಮ ಹೆಸರು ಹೇಳಿದ್ದಾರೆ ಸರ್ ವಿಚಾರ. ನೋಡಪ್ಪ, ಇವರೇ ನೀವು ಬೇಕಾದ್ರೆ ಹೊರಗಡೆ ಹೋಗಿ ನನ್ನ ಹತ್ರ ಮಾತಾಡಿದ್ರೆ ನೀವು ಪ್ಲೀಸ್ ಕೇಳ್ಬೋದು. ನಾನೇ ನಿಮ್ಗೆ ಕರೆದಿಲ್ಲ. ಇವಾಗ ನೀವು ಬಂದು ಮಾತಾಡಿ ನಮ್ಗೆ ಡಿಸ್ಟರ್ಬ್ ಮಾಡೋದಿದ್ರೆ ನೀವು ಹೋಗಿ, ನೀವೇನು ಬೇಕಾದ್ರೂ ಹಾಕ್ಬಿಡಿ, ಏನು ತೊಂದರೆ ಇಲ್ಲ. ನಾವು ಮಾತಾಡ್ಬೇಕಾದ್ರೆ ಸುಮ್ಮನೆ ನೀವು ಕೇಳಬೇಕು, ಇಲ್ಲಾಂದ್ರೆ ನೀವು ಪ್ರಶ್ನೆ ಕೇಳಬೇಕು. ನೀವೆಲ್ಲ ಬೇರೆ ಕಡೆ ಮಾತಾಡ ನೋಡಿ. ಹಳೆ ವಿಡಿಯೋ ಅಂತಾರೆ, ಹಳೆದ ವಾಸ್ತು ಗೊತ್ತಿಲ್ಲ. ಎಸ್ ಅಡ್ಮಿಟೆಡ್ ದೇರ್ ವಾಸ್ ಎ ವಿಡಿಯೋ. ಕುಮಾರಸ್ವಾಮಿ ಹೇಳಿದ್ರೆ ಗೌಡ್ರು ತೀರ್ಮಾನ ಮಾಡ್ತಾರೆ. ಅವರು TVಲೂ ಹೇಳಿದ್ದಾರೆ, ನಮಗೆ ಮಾಹಿತಿ ಇತ್ತು, ಕಷ್ಟ ಇದೆ ಅಂತ, ನಾನು ಟಿಕೆಟ್ ಕೊಡೋದು ಬೇಡ ಅಂತ ಹೇಳಿದ್ದೆ ಅಂತ ಕೂಡ ಅವ್ರು ಹೇಳಿದ್ದಾರೆ. BJP ಹೇಳಿದ್ರು ಅಂತ. ಆಮೇಲೆ BJP ಲೀಡರು ದೇವರಾಜೇಗೌಡರು ಅವರು JDS ಅಧ್ಯಕ್ಷರಿಗೂ ಬರೆದಿದ್ದಾರೆ. ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಸಾಹೇಬರು ಕೂಡ ಅವರು ಬರೆದಿದ್ದಾರೆ.
ಅದು ಕೂಡ ಪ್ರೆಸ್ಗೆ ರಿಲೀಸ್ ಮಾಡಿದ್ದಾರೆ. ಇದೆಲ್ಲೋ ನನಗೆ ರಿಲೀಸ್ ಮಾಡಿದ ಪೇಪರ್ ಕೂಡ ಇದೆ, ಇದೆಲ್ಲ ರಿಲೀಸ್ ಅಮಿತ್ ಶಾ ಕೂಡ ಬರ್ತದೆ. ಈ ಥರ ಎಲ್ಲ ಇದೆ. ಹಿಂಗಾದ್ರೆ ತೊಂದರೆ ಆಯ್ತದೆ. Yes, sir, I am very sure and confident that the forthcoming election 2024, the Congress party will certainly make use of these videos as a trump card in the election, and we cannot imagine the damage of the effect. I, being a local person, I would like to keep not the family, the perspective of the election. ಅವರೆಲ್ಲ ಏನಾದ್ರು ಹೇಳೋರು, ಈ ಥರ ನೀವು ಮಾಡಕ್ಕೆ ಹೋಗ್ಬೇಡಿ, ನಮ್ಮ ಎಕ್ಸ್ ಪ್ರೈಮ್ ಮಿನಿಸ್ಟರ್ದು ಇವೆಲ್ಲ ಏನಂತೆಲ್ಲ ಬರೆದಿದ್ದಾರೆ, ಅದೆಲ್ಲ ಆತನೇ ರಿಲೀಸ್ ಮಾಡಿದ್ದಾರೆ. ಸರ್, ಇಲ್ಲಿ ನಮ್ಗೆ ಬರೋಕ್ಕಿಂತ ಮುಂಚೆನೆ ಈ ಪೆನ್ಡ್ರೈವ್ ವಿಚಾರ ಏನಿದೆ DCM DK ಶಿವಕುಮಾರ್ ಅವರಿಗೆ, DK ಸುರೇಶ್ ಅವ್ರಿಗೆ ಬಳಿ ಇತ್ತು, ಅವ್ರ ಗಮನಕ್ಕೂ ಇತ್ತು. ಇದು ಅವ್ರ ಬಳಿ ಚರ್ಚೆ ಆಗಿದೆ ನೋಡಪ್ಪ, ನಮ್ಮ ಬಳಿ ಇದ್ದಿದ್ರೆ ನಾನು ಕೊಟ್ಟಿದ್ದೆ. ಇವರು ಇನ್ನೂ ದಿನ ಏನೋ ವಿಚಾರ ಇವತ್ತು ಅವ್ನು ಮಾತಾಡ್ತಾ ಇದ್ದೆ, ಅವನ ಮೇಲೆ ಏನಾದ್ರು ಬೀಳ್ತಾರೆ ಅಂತ ಏನೋ ಅವ್ನು ಇವತ್ತು ಬೆಳಗ್ಗೆ ಹೇಳಿದ್ದೆ. ಅದು ಯಾರೋ ಡ್ರೈವರ್ ಅಂತೆ, ಆ ಹುಡುಗ ಹೆಸರು ನಂಗೆ ಗೊತ್ತಿಲ್ಲ, ಡ್ರೈವರ್ ಅಂತೆ. ನೀವು ಟಿವಿಲಿ ಸುವರ್ಣ ನ್ಯೂಸಲ್ಲಿ ನಾನು ನೋಡಿದೆ. ಸುವರ್ಣ ನ್ಯೂಸಲ್ಲಿ ಒಂದು ವಿಡಿಯೋ ಏನೋ ಬಿಡುಗಡೆ ಮಾಡಿದ್ದು, ಇಲ್ಲ ಇಂಪ್ರೂವ್ ಮಾಡಿದಾರೆ ಗೊತ್ತಿಲ್ಲ ನನಗೆ. ವಿಡಿಯೋ ಒಂದು ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋ ಹೇಳಿದ್ದಾರೆ ಅವರು. ನಾವು ಯಾರ ಬಿಜೆಪಿ ಮಾಡಿದ್ದಾರೆ ಅಂತ ನನಗೆ ಫೋನಲ್ಲಿ ಹೇಳಿದ್ರು. ಬಟ್ ಆ ಪೇಪರ್ ಟಿವಿಲಿ ಬರ್ತಾ ಇದೆ, ಎಲ್ಲ ಟಿವಿಲಿ ಬರ್ತಾ ಇದೆಯಾ? ಬರ್ತಾ ಇದೆ ಅಂತ ಹೇಳಿದ್ರು. ಸೊ ನನಗೇನಾರಿತ್ತು ಅಂದ್ರೆ, ನಾವು ನಮ್ಮ ರಾಜಕೀಯದಲ್ಲಿ ನಮ್ಮ ಕಾರ್ಯಕರ್ತರು ಅದನ್ನು ಭಾಳ ಉಪಯೋಗಿಸಿದ್ರು, ಬಿಡ್ತಿದ್ರು. ಬಟ್ ನಾನಂತೂ ಇಂಥ ಚಿಲ್ಲರೆ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗಲ್ಲ. ಏನಿದ್ರು ಚುನಾವಣೆಯಲ್ಲಿ ಎದುರಿಸೋನು, ಸಿದ್ದರಾಮಯ್ಯಲ್ಲಿ ಇದು ನಾನು ಯಾವತ್ತೂ ಜೋಬಲ್ಲಿ CD ಇದೆ, ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಬಿಚ್ಚಿನಿ ಅಂತ ನಾನು ಯಾವತ್ತೂ ಹೇಳ್ತೀನಿ. ಇದೇ ನೋಡಪ್ಪ, ಕರೆದಿದ್ದೀನಿ ನಾನು, ಪಾಪ ಅಲ್ಲಿ ಅಸೆಂಬ್ಲಿಗೆ ಬಾ ಅಂತ ಕರೆದಿದ್ದೀನಿ. ಅದು ನಮ್ಮ ಬ್ಲಡ್, ಅದು ಬೆಂಗಳೂರು ಕೆಂಪೇಗೌಡರು, ಬೆಂಗಳೂರು ಡಿಸ್ಟಿಕ್ ಬ್ಲಡ್ ಅದು ಅಂತ ಆಯ್ತಾ. ಇವೆಲ್ಲ ಕಂಪ್ಲೀಟ್ ಅಲ್ಲ, ಬೇರೆಯವ್ರ ವಿಚಾರನ ಬೇಡ. ಈಗ ವೆರಿ ಸಿಂಪಲ್ ಇಷ್ಟೇ. ಈಗ ಅವರೇ ಹೇಳಿದ್ದಾರೆ ಆಕ್ಷನ್ ತಗೋತೀವಿ ಮತ್ತೊಂದು, ಅವೆಲ್ಲ ನಾವು ಈ ಜನತಾದಳ ಸುದ್ದಿ ನಮಗೇನು ಅವಶ್ಯಕತೆ ಏನಿದೆ. ಅಬೌಟ್ ಜನತಾದಳ ಇಲ್ಲಿ ಹೆಣ್ಮಕ್ಳ ಗೌರವದ ವಿಚಾರ. ನನಗೆ ಮಾಹಿತಿ ಈಗಾಗಲೇ ತಿಳಿದ ಪ್ರಕಾರ ನಮ್ಮ ಜಾಲತಾಣಗಳಲ್ಲಿ ಬಂದಂಥ ವಿಚಾರ, ಸುಮಾರು 200-300 ಕುಟುಂಬಗಳನ್ನು ಅವರ ಗೌರವ, ಅವರ ಸಂಬಂಧಿಕರು, ಆ ತಾಯಿಂದಿರು, ಆ ತಂಗಿದಿರು, ಪಾಪ ಎಲ್ಲ ಪಾರ್ಟಿ ವರ್ಕರ್ಸ್, ಜನತಾದಳದ ಕಾರ್ಯಕರ್ತರು, ಯಾರು ಅವ್ರಿಗೆ ನೌಕರಿ ಕೊಟ್ಟಿದ್ದಾರೆ, ಯಾರು ನೌಕರಿ ಕೊಡಿಸಿದ್ದಾರೆ, ಯಾರ ಕಾಂಟ್ರಾಕ್ಟ್ಗಳು, ಫ್ಯಾಮಿಲಿಗಳು, ಇವೆಲ್ಲ ಕೂಡ ಹೆಸರುಗಳು ಇವೆಲ್ಲ ಹೇಳ್ತಾ ಇದೆ. ಅದು ನನ್ನ ಕಣ್ಣಲ್ಲಿ ನಾನು ನೋಡ್ತಾ ಇಲ್ಲ, ಜಸ್ಟ್ ನನಗೆ ಮಾಹಿತಿ ಬಂದಿದೆ. ಸೊ ನನಗೆ ಹಾಸನ ಲೀಡ್ಗಳು ಇನ್ನು ಯಾರು ಬಂದು ನನಗೆ ಇನ್ನು ಭೇಟಿ ಮಾಡೋಕ್ಕೆ, ನಾನು ಪ್ರವಾಸದಲ್ಲಿ ಇದ್ದೇನೆ, ಇನ್ನೂ ಯಾರು ಬಂದಿಲ್ಲ. ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ತಿಳಿಸ್ತಾರೆ, ಏನೋ ಇದ್ರೂ ವಿಚಾರ ತಿಳಿಸ್ತಾರೆ. ನನ್ನ ಕ್ಯಾಂಡಿಡೇಟು ನನಗೆ ತಿಳಿಸೋಷ್ಟು ಧೈರ್ಯ, ಅದು ನಾನು ಮಾತಾಡೋ ಧೈರ್ಯವೂ ಇಲ್ಲ ಕ್ಯಾಂಡಿಡೇಟ್ಗೆ. ಅವನು ಬಿಸಿ ಪಾಪ ಆಗ್ತಾ ಇಲ್ಲ. ಸೊ ಹಿಂದೆ ಎಲ್ಲ ದುಸು ನಡೀತಾ ಇದೆ. ಇದೆಲ್ಲ ಬಹಿರಂಗ, ಇದು ರಾಜ್ಯದ ವಿಚಾರ. ಈಗ ನಮ್ಮ ಅಮಿತ್ ಶಾ ಅವರೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ. DCM ಏನು ಮಾಡ್ತಾ ಇದ್ದಾರೆ, ಈಗ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಜಸ್ಟಿಸೇ ಇಲ್ಲ ಅಲ್ಲ ರೀ. ಅಲ್ಲೆಲ್ಲ ಉಡುಪಿಲಿ ಯಾರೋ ಫೋಟೋ ಹಿಡಿದು ಅಂತ ವುಮನ್ ಕಮಿಷನ್ ಕಳಿಸ್ತೀರ, ತಿರ್ಗಿ ಅಲ್ಲಿ ಯಾವುದೋ ಇದು ಆಗಿರೋದಕ್ಕೆ ನಾವು ಆ್ಯಕ್ಷನ್ ತೊಗೊಂಡಿರೋದಕ್ಕೆ ತಕ್ಷಣ COD ಮಾಡ್ತಾ ಇದ್ದೀವಿ, ಆ್ಯಕ್ಷನ್ ತೊಗೊಂಡ್ವಿ, ಎಲ್ಲ ಮಾಡ್ತಾ ನೀವು ಮಾಡ್ತೀರ, ಪ್ರೈಮ್ ಮಿನಿಸ್ಟರ್ ಮಾತಾಡ್ತಾರೆ, ನೀವು ಭೇಟಿ ಕೊಡ್ತೀರ, ಎಲ್ಲ ಮಾಡ್ತೀವಿ. ನಾವು ನಮ್ಮ ಬೇರೆ ರಾಜ್ಯದ ಎಲ್ಲ ಕ್ರೈಮ್ಗಳೆಲ್ಲ ಲೆಕ್ಕ ಹಾಕೊಂಡು ನಮ್ಮ ರಾಜ್ಯದಲ್ಲಿ ಅಂಥದ್ದೇನು ಮೇಜರ್ ಇಶ್ಯೂಸ್ ಇಲ್ಲ. ಬಟ್ ಇಲ್ಲಿ ಇಂಥ ಸಂದರ್ಭದಲ್ಲಿ ಎಲ್ಲ ಸ್ಲಿಪ್ಪು. ಯಾಕೆ BJP ಲೀಡರ್ಸ್ ಒಬ್ಬರು ಮಾತಾಡ್ತಾ ಇಲ್ಲ? ಅವ್ರು ಬಿಡಿ, ಕುಮಾರಸ್ವಾಮಿ ಏನೋ ಅವ್ರ ಕುಟುಂಬನೇ ಇಲ್ಲ ಅಂತ ಅದು ನೀವೇ ಹೇಳ್ಬೇಕು. ಅವ್ರ ಕುಟುಂಬನ ಇಲ್ವಾ? ಕುಮಾರಸ್ವಾಮಿ ಅವ್ರ ಮಗನ ಇಲ್ವಾ?
ದೇವೇಗೌಡರ ಮಗನ ಇಲ್ವಾ ರೇವಣ್ಣ? ಅವಕ್ಕೆ ನಾವು ಕುಟುಂಬ ಇಲ್ಲ ಅಂತ ಹೇಳಕ್ಕಾಗ್ತದೆ? ತಪ್ಪು ಮಾಡಿರೋ ತಪ್ಪು ಅಂತ ಹೇಳಿ, ಇಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ಳಿ. ನಮ್ಮ ಪಾರ್ಟಿ ವಿಧಿ ಇಲ್ಲ ಅಂತ ಹೇಳ್ಕೊಳ್ಳಿ. ಅವ್ರು ಮೊದಲೇ ಹೇಳಿದ್ರಲ್ಲ, ನಮ್ಮ ಕುಟುಂಬದಲ್ಲಿ ಯಾರಿಗೂ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಇದು ಸುವರ್ಣ ನ್ಯೂಸ್ ಎಲ್ಲರೂ ಹೇಳೋರೆ ನಮ್ಗೆ ಇನ್ಫಾರ್ಮೇಶನ್ ಇತ್ತು ಅಂತ. ಅದೇನೋ ಗಾಡಿಗೆ ಓಡಾಡ್ಬೇಕಾರೆ ಅವರು ಅಜಿತ್ ಅವರಿಬ್ರು ಏನೋ ಸಂಭಾಷಣೆ ನಡೆಸ್ತಾರೆ. ಹಾಗೆ ಅವ್ರು ಹೇಳ್ಕೊಂಡು ಅವ್ರು ಪಾಪ ಬಿಚ್ಚ ಮನಸ್ಸಿನಿಂದ ಬಹಳ ನೋವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈಗೂ ಬಹಳ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಪಾಪ ಈಗ ಯಾರ ಮೇಲೆ ಹೇಳ್ಬೇಕಲ್ಲ, ನನ್ನ ಮೇಲೆ ಹೇಳ್ಬೇಕು. ಅವ್ರಿಗೆ ಖುಷಿ ನನ್ನ ಮೇಲೆ ಹೇಳಿದ್ರೆ, ನನ್ನ ಹೆಸರು ಪ್ರಸ್ತಾವನೆ ಮಾಡಿದ್ರೆ ಅವ್ರಿಗೊಂಥರ ಇದು ಬರೋದು. ಸೊ ಅವ್ರು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಈಗ ಬಿಜೆಪಿ, ನಾನು ಬಿಜೆಪಿ ಎಲ್ಲ ಲೀಡರ್ಸ್ ಕೇಳ್ತಾ ಇದ್ದಾರೆ. ಅಮಿತ್ ಶಾ ಅವರು ಹೇಳೋರೆ, ನೀವು ಕರ್ನಾಟಕದವರು, ಕರ್ನಾಟಕ ಬಿಟ್ಬಿಟ್ಟಿದೀವಿ, ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು. ನಮ್ಗೆ ಗೊತ್ತಾದ ತಕ್ಷಣ ಇನ್ವೆಸ್ಟಿಗೇಷನ್ ಮಾಡಿ. ನಾವು ಅವತ್ತೇ ಒಂದು ವಾರ ಮುಚ್ಚಿದೋಗಿ 10 ದಿನ ಮುಚ್ಚಿದೋಗಿ ನಮ್ಗೆ ಏನಾದ್ರು ವಿಷಯ ಬಂದಿತ್ತು ಅಂದ್ರೆ, ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದು ಅಂತಂದ್ರೆ ಡೆಫಿನೆಟ್ಲಿ ನಮ್ಮ ಸರ್ಕಾರ ತಗೋತಾ ಇದ್ರು. ವಿತಿನ್ ದ ಮೂಮೆಂಟ್ ತೆಗೆದುಕೊಂಡಿದ್ದಾರೆ. ನಾವೇನೋ ಮಿಸ್ಚಿಫ್, ಪಾಪ ಯಾರೋ ಒಂದು ಹೆಣ್ಮಗಳು ಬಂದು ಎಲ್ಲ ಇದಕ್ಕೆ ವುಮನ್ ಕಮಿಷನ್ ಕೊಟ್ಟಿದ್ದಾರೆ. ವುಮನ್ ಕಮಿಷನ್ ಕೊಟ್ಟಕ್ಕೆ ಅವರು ವುಮನ್ ಕಮಿಷನ್ ಅವರು ಅದನ್ನ ರೆಫರ್ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್ಗೆ, ಡಿಜಿ ತಕ್ಷಣ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಮಾಡಬೇಕು ಕಾನೂನಿಗೆ ಕ್ರಮ ಕೈಗೊಳ್ತಾ ಇದ್ದಾರೆ. ಈಗ ಅಮಿತ್ ಶಾ, ನೀವು ಕರ್ನಾಟಕದವರು ನೀವೇನೋ ಆಕ್ಷನ್ ತಗೋತಾ ಇಲ್ಲ, ಯು ಆರ್ ನಾಟ್ ಟೇಕನ್ ಆಕ್ಷನ್ ಅಂತ ನಾವು ತೆಗೆದುಕೊಳ್ತೀವಿ. ಈ ಹೊರಗಡೆ ಹೋಗೋಕೆಲ್ಲ ನಾವು ಬಿಟ್ವಾ? ಹೊರಗಡೆ ದೇಶಕ್ಕೆ ಹೋಗಕ್ಕೆ ಎಲ್ಲ ಓದೋರ್ದೆಲ್ಲ ನಿಮ್ಗೆ ಗೊತ್ತಿರ್ತದೆ ಮಾಹಿತಿಗಳು. ಈಗ ಅಮಿತ್ ಶಾ ಅವರು ಮೈಸೂರಿಗೆ ಬಂದಾಗ ಬಿಜೆಪಿ ಲೀಡರ್ ಹೇಳಿಲ್ವಾ ಟಿಕೆಟ್ ಕೊಡ್ಬೇಡಿ ಅಂತ? ಹೇಳಿದಾರಲ್ಲ. ಆಮೇಲೆ ಈಗ ಇವ್ರು ಹೇಳಿ, ಇವನು ಗೌಡ, ದೇವರಾಜೇಗೌಡ, ಇವ್ರಿಗೆ ಯಡಿಯೂರಪ್ಪನವ್ರಿಗೆ, ನಮ್ಮ ಬಿಜೆಪಿ ಪ್ರೆಸಿಡೆಂಟ್ ನಡ್ಡಾ, ವಿಜೇಂದ್ರ ಅವ್ರಿಗೆ ಲೆಟರ್ ಕೊಟ್ಟಿದ್ರ ಇಲ್ಲ ಅಂತ. ಅದ್ಯಾವ ಕನ್ನಡದಲ್ಲಿ ಒಂದು ಪತ್ರ ನೋಡಿದಪ್ಪ, ಇವರೇ ಗೌಡನೇ ಬಿಜೆಪಿ ಕ್ಯಾಂಡಿಡೇಟ್, ಆತನೇ ರಿಲೀಸ್ ಮಾಡಿದ್ದಾರೆ. Yesterday he had said that he had sent a letter. Last night he said that he had sent a mail, but they did not receive a mail. Oh, they have blocked his mail. He has sent them, they have blocked it. That's what he said. So because of these videos, several women, their faces have come out. Will action be taken against persons who leak this video, sir? Yeah, I don't know. It is the law of this land we will take out. We are very sorry for their private lives. We have to protect at any cost. We have to protect women's safety, women's life. Whether it has been tortured, whether it has been harassed, whether it has been on various gain, they have misused their office and position. He is not an ordinary man. He is the member of the parliament, the highest house of this country, and he is the family of the former prime minister. And I don't know what intelligence was doing. I could see the honorable prime minister, how the entire family was there. Prime minister also was wishing him. All these things we have seen it. But it is very, very, very unfair that these poor women, they will be on the, whoever may be, whether she is a poor or a very rich woman, all of them have been harassed as we could die. Some of my friends were telling me the maids in the houses, more than a dozen, and the milk union employees, various contractors' family, officers, all photographs have been done and interviewed. I don't know. That is why we are worried. We should do protection to them. We should maintain the confidentiality of all these things. But the truth has to come out. Truth is very much important. What is this problem? This is the first time in the entire 30-40 years of this TV and this phone have come, 20 years, 25, 30 years phone have come. We have not seen such type of crime. Some okay, we have seen that there were some small other issues for their personal gains or something. But this is not a, I think more than 2,000, 3,000 photographs have been talking. I don't know. The investigation officers have to tell about it, which is on your television I was just looking at.
they were telling me, so 2000 for the absolute. I don't know how many women have been involved. But more or less, I was told it is entire connected only to Hassan and around Hassan district. ದೇವರಾಜಗೌಡರು ಈಗ ಹೇಳ್ತಾ ಇದ್ದಾರೆ ಸರ್ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅಮಾನತ್ ಮಾಡಿದ್ದಾರೆ ಸರ್, ಜಸ್ಟ್ ಅವ್ರ ಪಕ್ಷದಿಂದ ವಜಾಗೊಳಿಸಿದ್ದಾರೆ. ಪಕ್ಷದಿಂದ ವಜಾ ಮಾಡ್ಕೊಳ್ಳಿ, ಒಳಗಡೆ ಇಟ್ಕೊಳ್ಳಿ ಒಂದೇ. ಸುಮ್ಮನೆ ಅವೆಲ್ಲ ಕಣ್ಣು ವರ್ಷ ನಾಟಕ, ಅವೆಲ್ಲ ನಮಗೆಲ್ಲ ಈ ರಾಜಕಾರಣ ಎಲ್ಲ ನಮಗೂ ಗೊತ್ತಿದೆ, ಯಾವ ಅಮಾನತು ಏನು. ಐ ಆಮ್ ಆಸ್ಕಿಂಗ್ ಒನ್ಲಿ ಕ್ವಶನ್ directly to Honorable Home Minister of this country, since he has all said that D.K. Shivakumar and Chief Minister, what are you doing? You are not taking action or something. Honorable Home Minister has referred me. I am asking the Home Minister whether he already said that his partner is going to take action. ಸರ್ ನಿಮ್ಮ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ಮಾಡ್ತಾ ಇದ್ದಾರೆ ಸರ್. ಮೊದಲನೇದಾಗಿ ನಿಮ್ಮನ್ನ DCM ಸ್ಥಾನದಿಂದ ವಜಾ ಮಾಡುವ ಕೆಲಸವನ್ನ CM ಮಾಡಬೇಕು. ಮಹಾನ್ ನಾಯಕರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಬೇಕು, ನಮ್ಮ ಮನೆ ಮುಂದೆ ಅಲ್ಲ. ಫಸ್ಟ್ ಮಾಡ್ಸಕ್ಕಿದೆ ಈಗ ಫಸ್ಟ್ ಐ ಆಮ್ ಆಸ್ಕಿಂಗ್ ದಿ ಹೋಮ್ ಮಿನಿಸ್ಟರ್ whether you would like to be partnered with this type of party or not. It is the decision you have to take. You have to answer that. You can be, we don't want to compel you. We wanted to ask, you are telling you are respecting the woman. If you are respecting the woman, if you are respecting the sisters, you have to respect the mother. Whether you would like to be a party or partner with this party or not. Let anyone discuss, let I know what all strategy Mr. Kumaraswamy is making, Devegowda is making, Ravana is making. I am not a child. I am not a child. I know what they are making, but I am worried about the woman of this country, woman of the state, the image of the state. This is bringing a very bad name to our state and the country. Our Indian culture and tradition is too high. We respect. We call this land also as motherland. We call women want to speak. We are which language you speak. What is your mother tongue? Even Britishers, when they left out of the country, they asked in our application, what is your mother tongue? They never asked the father tongue. ಸರ್ ಪ್ರತಿಭಟನೆ ಕಾಂಗ್ರೆಸ್ ಅವರು ಮಾಡ್ತಾರೆ, ನಾನು ಕರೆ ಕೊಟ್ಟರೆ ನಾಳೆ ಅವ್ರು ಓಡಾಡಕ್ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಜಾಸ್ತಿ ಲೇಟ್ ಮಾಡಬಾರ್ದು ಕುಮಾರಸ್ವಾಮಿ. ನೀನು ಯಾವ ಕರೆ ಕೊಡ್ತೀಯೋ ಕರೆ ಕೊಡಪ್ಪ. ಯಾಕೆ ಲೇಟ್ ಮಾಡ್ತಾ ಇದ್ಯಾ? ಕರೆ ಕೊಡು. ನೀನ್ ಕರೆ ಕೊಟ್ಟು ನೀ ಅದೇನ್ ಮಾಡ್ತೀಯ ಫಸ್ಟ್ ಮಾಡಿ. ಯಾರು ಬೇಡ ಅಂತ ಹೇಳಿ ನೀನು ಇಟ್ಕೊಂಡಿರೋರು ಯಾರು? ನೀನ್ ಕರೆ ಕೊಡು. ನೀ ಕರೆ ಕೊಡಬೇಕು. ನೀನ್ ಕರೆ ಕೊಡ್ಲಿ ಅಂತ ನಿಂಗೆ ಹೇಳ್ತಾ ಇದ್ದೀನಿ. ಒಂದು ಮಾತು ವಿಡಿಯೋಗಳು ಬಿಡುಗಡೆಗೆ ತಯಾರಾಗಿದ್ದು ಎಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಿದೆ, CMಗೂ ಗೊತ್ತಿದೆ. ಈಗ ಅವರು ಬಾಯ್ ಬಿಡ್ಲಿ ಅಂತ ಹೇಳಿ, ಅವ್ರಿಗೆ ಏನೇನು ಗೊತ್ತಿದೆ ಅಂತ ಅವ್ರು ಹೇಳಿ. ಬಿಡುಗಡೆ ಮಾಡಿದ್ದು ಫಸ್ಟ್ ಮಾಡಿದ ಜಾಗಗಳೆಲ್ಲ ಫಸ್ಟ್ ತನ್ನ ಕುಟುಂಬದ್ದು ಫಸ್ಟ್ ತಾನೇ ಹೇಳಿದಲ್ಲಪ್ಪ. ಉಪ್ಪಿಂದ ನೀರು ಕುಡಿದವನು ಅಂತ ಯಾರು ಹೇಳಿದ್ದು? ಕುಮಾರಸ್ವಾಮಿ ಅಡ್ಮಿಟೆಡ್ ದಟ್ ಉಪ್ಪಿಂದವ್ ನೀರು ಕುಡಿಬೇಕು, ನಮಗೂ ಅವನಿಗೂ ಸಂಬಂಧ ಇಲ್ಲ, ನಮ್ಮ ಕುಟುಂಬ ಬೇರೆ ಅವ್ರ ಕುಟುಂಬ ಬೇರೆ ಅಂತ ಡಿಸ್ಟೆನ್ಸ್. ಈಗ ಯಾಕೆ ಡಿಸ್ಟೆನ್ಸು? ಅದೇ ತಾವು ಟಿವಿ ತೋರಿಸಿದ್ರಿ ಪಕ್ಕದಲ್ಲಿ, ನನ್ನ ಮಗ ಬೇರೆ ಇಲ್ಲ, ಈ ಮಗ ಬೇರೆ ಇಲ್ಲ. ಒಪ್ಕೊ ನೀನು. ಯಾಕೆ ಜಾರ್ಕೋತಾ ಇದೆಯಾ ಮಿಸ್ಟರ್ ಕುಮಾರಸ್ವಾಮಿ? ನೀನ್ ಯಾಕೆ ಜಾರ್ಕೋತಾ ಇದೀಯಾ? ನಿನ್ ಕುಟುಂಬ ಅಲ್ಲ ಅಂತ. ಹೆಂಗ್ ಕುಟುಂಬ ಅಲ್ಲ ಅಂತ ಹೇಳಕ್ಕಾಗ್ತದೆ? ನೀನ್ ಯಾರು ದಡ್ರ? ಹಳ್ಳಿ ಜನ ಇಲ್ಲ ನಾಗರಿಕರು ದಡ್ರ? ಇದೇ ಒಂದು ಮಾತಾಡಿದ್ರು, ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ, ಪದೇ ಪದೇ ದೇವೇಗೌಡರು ಕುಮಾರಸ್ವಾಮಿ ಹೆಸರು ಹೇಳ್ತಿರ್ತೀರಾ ಅಂತ ಹೇಳ್ತೀರಾ ಸರ್. ನಾವ್ ಯಾರ ಸುದ್ದಿಗೂ ಹೋಗ್ತಾ ಇಲ್ಲ ರೀ. HD ಅಂದ್ರೆ ಯಾರು? HD ಅಂದ್ರೆ ಏನು? HD ಕುಮಾರಸ್ವಾಮಿ ಅಂದ್ರೆ ಒಡೆಯನಸ್ಪುರ ದೇವೇಗೌಡರು ಅಂದ್ರೆ ಕುಮಾರಸ್ವಾಮಿ. HD ರೇವಣ್ಣ ಅಂದ್ರೇನು? ಒಡೆಯನಸ್ಪುರ ದೇವೇಗೌಡರು ಅಂದ್ರೆ ಪ್ರಜ್ವಲ್ ರೇವಣ್ಣ ಅಂದ್ರೆ ಏನು? ಪ್ರಜ್ವಲ್ ಅವರ ಅಪ್ಪನ ಹೆಸರು ರೇವಣ್ಣ. ಇನ್ಶಿಯಲ್ ಏನಿದೆ ಗೊತ್ತಿಲ್ಲ. ರೇವಣ್ಣ ಅವರ ವಿರುದ್ಧ ಒಂದು ಪ್ರಕರಣದಲ್ಲಿ A1 ಆಗಿದ್ದಾರೆ ಸರ್. ರೇವಣ್ಣ ಅವರು ಒಂದು ಪ್ರಕರಣದಲ್ಲಿ A1 ಆಗಿದ್ದಾರೆ. ರೇವಣ್ಣನೇ ಹೇಳೋರೆ ಈ ಪೇಪರ್ ಅಲ್ಲಿ. ಇದು 4-5 ವರ್ಷದ ಹಿಂದೆ ವಿಡಿಯೋ ಅಂತ. ಅಂದ್ರೆ ಅವ್ರು ಒಪ್ಪೋತಾ ಇದಾರಲ್ಲ, 4-5 ವರ್ಷದಿಂದ ಏನೋ ಒಂದು ವಿಡಿಯೋ ಇತ್ತು ಅಂತ. He has admitted himself.
ಸರ್ ಈಗ ತನಿಖೆ ಮಾಡೋ ರೇವಣ್ಣವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ A1 ಆಗಿದ್ರು ಕೂಡ ಈಗ ಪ್ರಜ್ವಲ್ ವಿದೇಶಕ್ಕೆ ತೆರಳಿದ್ದಾರೆ, ಅವ್ರು ಹುಡುಕ್ತಾ ಇದ್ದೀರಾ, ನೀವು ಬೆಂಗಳೂರಲ್ಲೇ ಇದ್ದಾರೆ. ರೇವಣ್ಣವ್ರನ್ನ ಅರೆಸ್ಟ್ ಮಾಡಿ ಯಾಕೆ ಕ್ರಮ ತಗೊಳ್ಬಾರ್ದು? ನೋಡಪ್ಪ, ಅದು ಪೊಲೀಸ್ ಅವರು ಏನ್ ಮಾಡಬೇಕು ಅದು ಮಾಡ್ತಾರೆ. ನಾನು ಪೊಲೀಸ್ ಕೆಲಸ ನಾನು ಮಾಡಬೇಕು. ನನಗೆ ಕುಮಾರಸ್ವಾಮಿ ಅಮಿತ್ ಶಾ ಅವರು ಹೇಳಿದ್ರಿಂದ ನನ್ನ ಹೆಸರು ಪ್ರಸ್ತಾವನೆ ಮಾಡಿದ್ರು. ಸರ್ಕಾರದ ಒಂದು ಪಾದಾರ, ನಾನು ಇದಕ್ಕೆ ಏನು ಉತ್ತರ ಕೊಡಬೇಕು ಹೇಳ್ತಾರೆ. ನನಗೆ ವೈಯಕ್ತಿಕವಾಗಿ ಇದಕ್ಕೆ ಯಾವ ಥರದ ನನ್ನ ಸಂಬಂಧ. ನಮಗೆ ರಾಜ್ಯದ ನಾರಿಯರ, ತಾಯಂದಿರ, ಹೆಣ್ಣು ಮಕ್ಕಳ, ನನ್ನ ಸೋದರಿಯರ ಗೌರವ, ಬದುಕು ಯಾರಿಗೂ ತೊಂದರೆ ಆಗಬಾರ್ದು. ಅವ್ರಿಗೆಲ್ಲ ನಾವು ರಕ್ಷಣೆ ಕೊಡಬೇಕು. ಪಾಪ ಅವರೆಲ್ಲ ಯಾವ ಆಮಿಷಕ್ಕೆ ಒಳಗಾದ್ರು, ಯಾವ ಬೈಕ್ ಒಳಗಾದ್ರು, ಏನು ತೊಂದರೆಗಾದ್ರು, ಇಂಥದ್ದೆಲ್ಲ ನಾವು ಮುಂದಿನ ಸಮಾಜಕ್ಕೆ, ಮುಂದಿನ ಭವಿಷ್ಯಕ್ಕೆ, ನಮ್ಮೆಲ್ಲ ಹೆಣ್ಮಕ್ಳಿಗೆ ನಾವು ರಕ್ಷಣೆ ಕೊಟ್ಟು ಎಚ್ಚರಿಕೆ ಗಂಟೆಯನ್ನು ಕೊಡಬೇಕಾಗುತ್ತೆ. ಆ ಕೆಲಸ ಇವತ್ತು ನಾವು ಮಾಡಬೇಕು. ಸರ್, ಕೆಲವರಿಗೆ ಒಂದು ಏನೋ ಸಂತ್ರಸ್ತ ಇದ್ದಾರೆ, ಅವ್ರಿಗೆ ಒಂದು ಭಯದ ಭೀತಿ ಇದೆ ಅಂತೆ ಸರ್, ಬೆದರಿಕೆ ಹಾಕಿದ್ದಾರೆ ಅಂತೆ. ಸರ್, ಯಾರು ಈ 300, 400, 2000 ವಿಡಿಯೋ ಅಂತ ಹೇಳ್ತಾ ಇದ್ದಾರೆ ಸರ್. ಕಂಪ್ಲೇಂಟ್ ಕೊಡಕ್ಕೆ ಯಾರು ಮುಂದೆ ಬರ್ತಾರೆ? ಕೇವಲ ಒಂದು ಜೀವ ಬೆದರಿಕೆ ಇದೆ ಅಂತ ಸರ್. ಅವರು ಪಾಪ ಅವ್ರ ಮರ್ಯಾದೆ ಹೋಗ್ತದಲ್ಲ, ಯಾರು ಮರ್ಯಾದೆ ಯಾವುದೇ ಆಗಲಿ ಸ್ವಂತ ಬದುಕು ಮಾಡ್ಕೊಳ್ಳೋದು ಶುರು ಮಾಡಬೇಕು. ಅದನ್ನ ಫೈಲಿಗೆ ಮಾಡಿಕೊಂಡು ಇವ್ರ ಚಟಕ್ಕೋಸ್ಕರ ಅದನ್ನು ವಿಡಿಯೋ ಮಾಡಿಕೊಂಡು ಆ ಹೆಣ್ಮಕ್ಳಿಗೆ ಎದುರಿಸಿ ಪದೇ ಪದೇ ಬರಬೇಕು ಅಂತೇಳಿ ಇವೆಲ್ಲ ಈ ಥರ ಏನು ನಡೆದಿದೆಯಲ್ಲ, ಇದು ಯಾರ ಸಮಾಜ, ಭಗವಂತ ಅಲ್ಲ, ಯಾರು ಇದನ್ನು ಕ್ಷಮಿಸ್ತಾರೆ. ಈಗ ಅವ್ರೇನೋ ಕ್ಷಮಿಸ್ಬೋದು, ಕ್ಷಮಿಸ್ಕೋತಾ ಇದ್ದಾರೆ. ಅವ್ರೇನು ಮಾಡ್ತಾರೆ ಈಗ? ಯಾರು ಎಲ್ಲಿದ್ರು, ಯಾರು ಫೋನ್ ಮಾಡಿದ್ರು, ಅವ್ನು ಫಾರಿನ್ ಕಳಿಸ್ಬೇಕಾದ್ರೆ ಯಾರು ಇದ್ದು ಅಂತ ತೆಗೆಸ್ಬಿಟ್ಟು ನೋಡಿ ಫೋನ್ ನಂಬರ್ಗಳನ್ನ, ಯಾವಾಗ ಹೋದ, ಯಾವ ಟಿಕೆಟ್ ಆಯ್ತು ಅಂತ ಕೇಳಿ ಯಾರು ಕಳಿಸಿದ್ರು ಅಂತ. Sir, R. Ashok in Hubli has said that he became an MP when Congress and JDS were together. So Congress is technically responsible for what Ravana is doing. See, Mr. Ashok is a spineless leader. He is a spineless man. He is a leader of the opposition. ವಿರೋಧ ಪಕ್ಷದ ನಾಯಕರು ಅವರು ತಪ್ಪಿಸ್ಕೋತಾ ಇದ್ದಾರೆ. ಯಾಕೆ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿದ್ದಾಗಿ ನೀವು ಉತ್ತರ ಕೊಡಬೇಕು. ನಿನ್ನ ಇವ್ರ ಜೊತೆ ಕಾಂಗ್ರೆಸ್ ಅಲ್ಲಿ ಇದ್ನೋ, ಬಿಜೆಪಿ ಜೊತೆಲಿ ಇದ್ನೋ, ನಾನು ಇಲ್ಲ ಅಂತ ಹೇಳಿ ಅದು ಬೇರೆ ವಿಚಾರ. ಈಗ ನಿನ್ ಪಾರ್ಟ್ನರ್ ಈಸ್ ಯುವರ್ ಪಾರ್ಟ್ನರ್. ನಿನ್ ಪಾರ್ಟ್ನರ್ ಈಗ ನಿನ್ ಪಾರ್ಟ್ನರ್ ಬಗ್ಗೆ ನೀನ್ ಮಾತಾಡಿದ ಹಳೆ 20 ವರ್ಷ, 10 ವರ್ಷ, 5 ವರ್ಷ ನಿನ್ ಪಾರ್ಟ್ನರ್. ನಿನ್ ಪಾರ್ಟ್ನರ್ಶಿಪ್ ನಿನ್ನೆ ಮುಂದುವರಿಕೆ ಇಟ್ಕೋತೀಯ ಅಷ್ಟೇ. ಎರಡು ವಿಚಾರ. ಬಿಜೆಪಿ ಇಟ್ಕೊಂಡು ನಮ್ಗೇನು ನೀವು ಪಾರ್ಟ್ನರ್ಶಿಪ್ ಬಿಡಿ ಅಂತ ಹೇಳೋದಿಲ್ಲ. ನಿನ್ನ ಸ್ಟ್ಯಾಂಡ್ ಏನು ಆ ಪಾರ್ಟಿ ಬಗ್ಗೆ? ಅವ್ರೇನೋ ಅವ್ರ ಮನೇಲೇನೋ ಮಾಡ್ಕೋತಾರ, ಬಿಡ್ತಾರೆ, ಬಿಡಿ. ಅದೊಂದು ಫ್ಯಾಮಿಲಿ ಪಾರ್ಟಿ, ಅದು ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ. ಅಟ್ಲೀಸ್ಟ್ ಆ ಹುಡುಗರುಗಳು, ಆ MLAಗಳು, ಅವ್ರ ಕ್ಷೇತ್ರದ ಬಿಜೆಪಿ ದಳದ ಕಾರ್ಯಕರ್ತರು ಅಟ್ಲೀಸ್ಟ್ ಅವ್ರು ಏನೋ ಒಂದು ಧೈರ್ಯ ಹೇಳೋರೆ. ನೀನು ಅದು ಹೇಳೋದು ಧೈರ್ಯ ಇಲ್ಲ ನಿನಗೆ. ಎಲ್ಲೋದು ಶೋಭಕ, ಎಲ್ಲೋದು ಸಿಟಿ ರವಿ, ಎಲ್ಲ ಅಶ್ವತ್ಥಾಣು, ಎಲ್ಲ ದೊಡ್ಡ ಮಾತಾಡ್ತಿರಲ್ಲ, ಎಲ್ಲ ಸುನೀಲ್, ಎಲ್ಲ ಯತ್ನಾಳೆಲ್ಲ ಎಲ್ಲ ಮಾತಾಡ್ತಿದ್ರಲ್ಲ. ಎಲ್ಲಿ ಬಸವರಾಜ ಬೊಮ್ಮಾಯಿ ಯಾಕೆ ಮಾತಾಡ್ತಾ ಇಲ್ಲ? ಜಗದೀಶ್ ಶೆಟ್ಟರ್ ಯಾಕೆ ಮಾತಾಡ್ತಾ ಇಲ್ಲ? ಜೋಶಿ ಯಾಕೆ ಮಾತಾಡ್ತಾ ಇಲ್ಲ? ನಮ್ಮ ರಾಜ್ಯದ ನಾಯಕರುಗಳು ಯಾಕೆ ಮಾತಾಡಲಿಲ್ಲ? ಬಹಿರಂಗಪಡಿಸಬೇಕು ಬಿಜೆಪಿ ನಾಯಕರು ತಮ್ಮ ಸ್ಟ್ಯಾಂಡ್ ಅಂತೀರಾ ಸರ್? ಹೌದು, ಬಿಜೆಪಿ ನಾಯಕರು ತಮ್ಮ ಸ್ಟ್ಯಾಂಡ್ ಅನ್ನ ನಮ್ದು ಇಂಥ ಜೊತೆ ನಮ್ಮ ಸಂಪರ್ಕ ಇಟ್ಕೋಬೇಕೋ ಬೇಡ ಅನ್ನೋದು ಇಟ್ಕೊಳ್ಳಿ. ನಾವು ಬಿಡಿ ಅಂತ ನಾನು ಹೇಳೋದಿಲ್ಲ. ನಿಮ್ ಸ್ಟ್ಯಾಂಡ್ ಏನು? ಅವ್ರ ಪಾರ್ಟಿ ಅವರೇ ನೋಡ್ಕೋತಾರೆ ಅಂತ ಅಶೋಕ್ ಹೇಳ್ತಾರೆ. ಅವ್ರು ಲೀಡ್ರಾ? ಎಸ್, ನಮ್ಮ ಪಾರ್ಟಿ ನಾವ್ ಹಿಂಗೆ ಅಂತ ಬೇಕಾದ್ರೆ ಹೇಳಿ, ನೋ ಪ್ರಾಬ್ಲಮ್. ವಿಲ್ ನಾಟ್ ಕ್ವಶನ್ ಹಿಮ್. ಇಟ್ ಇಸ್ ದೇರ್ ಪಾರ್ಟಿ ಅಫೇರ್. ವೈ ಈಸ್ ಪುಟಿಂಗ್ ಆನ್ ಓನಸ್ ಆನ್ ಹಿಮ್? ಈಸ್ ದ ಲೀಡರ್ ಆಫ್ ದ ಅಪೋಸಿಷನ್. He holds a constitution post. That is why I am telling he is a leader with a spineless, without a spine. ಸರ್, DK ಶಿವಕುಮಾರ್ ಪದೇ 3 ಸ್ಥಾನ JDS ಗೆಲ್ಲಲ್ಲ ಅಂತ ಹೇಳ್ತಿದ್ರು.
ಈ ಒಂದು ಸರ್ಕಿತ್ತು ಅವ್ರ ಹತ್ರ, ಹಾಗಾಗಿ ಪದೇ ಪದೇ ಅಷ್ಟು ಕಾನ್ಫಿಡೆನ್ಸ್ ಆಗಿ ಡಿ ಕೆ ಶಿವಕುಮಾರ್ ಹೇಳ್ತಿದ್ರು ಪ್ರತಿ ಸರಿ ಕೂಡ ಅಂತ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಮಾಡಬೇಕು. ಅದಕ್ಕೆಲ್ಲ ಎಲೆಕ್ಷನ್ ವಿಚಾರ ಆಮೇಲೆ ಮಾತಾಡೋಣ, ಡಿಬೇಟ್ ಮಾಡೋದು ಬೇಡ. ಫಸ್ಟ್ ಇದನ್ನೇ ನಿಮ್ಮ ವಿರುದ್ಧ ಕ್ರಮ ಆಗ್ಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಸರ್. ಯಾರು ನಿಮ್ಮ ವಿರುದ್ಧನೂ ಕ್ರಮ ಆಗ್ಬೇಕು ಅಂತ ಹೇಳಿದ್ದಾರೆ. ಯಾರು ಮಾಡೋದು ಬೇಡ ಅಂತೇಳಪ್ಪ, ಈಗ ಏನ್ ಬೇಕೋ ದಾರ ಎಳ್ಕೊಂಡ್ ಬಂದ್ರಿ ಕ್ರಮ ಆಗ್ಲಿ. ಅವು ವಯಸ್ಸಿಗೆ ಬರುವವರೆಗೆ ಮಾತ್ರ ನಮ್ಮ ಮಕ್ಕಳು, ವಯಸ್ಸಿಗೆ ಬಂದವರು ಸ್ವತಂತ್ರರು. ಡಿ ಕೆ ಶಿವಕುಮಾರ್ ಅವ್ರಿಗೆ ಅಷ್ಟು ಗೊತ್ತಾಗಲ್ವಾ? ಈಗ ತಿಳ್ಕೊತಾ ಇದೀನಿ, ನಮ್ಗೆ ಅವ್ರ ಪಾಠ ಬೇಕು. ಈಗ ಅವ್ರ ಬೋಧನೆ ನಮ್ಗೆ ಬಹಳ ಮುಖ್ಯ. ಅವ್ರ ಇಂಥವೆಲ್ಲ ನಾವು ಕೇಳ್ತೀವಿ, ಅವ್ರ ಪಾಠ ಎಲ್ಲ ನಾವು ತಿಳ್ಕೊಳ್ತೀವಿ. ನಾನು, ನನ್ನ ಹೆಂಡತಿ, ಮಗ, ಸೊಸೆ, ಮೊಮ್ಮಗ, ಇಷ್ಟೇ ಜನ ನಮ್ಮದೊಂದು ಕುಟುಂಬ ಅಂತ ಹೇಳಿದ್ದಾರೆ. ಮತ್ತೆ ದೇವೇಗೌಡರು ಕುಟುಂಬ ಅಂತ ಹೇಳಿದ್ರು, ಅವ್ರನ್ನ ಕುಟುಂಬ ಅಷ್ಟು ಮಾತ್ರ ಅವ್ರ ಕುಟುಂಬ ಇರೋರು. ಗೌಡ್ರನ್ನ ಯಾಕೆ ಪಾಪ ಮತ್ತೆ ತಗೋತಾ ಇದ್ದಾರೆ? ರೇವಣ್ಣ ಮಿಲ್ಕ್ ಫ್ಯಾಕ್ಟ್ರಿ ಎಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ. ಸಿಟಿ ರವಿ ಅವರು ಈ ಪ್ರಕರಣ ನಮಗೆ ಗೊತ್ತಿತ್ತು ಅಂತ ಮುಂಚೆ ವಿಚಾರ ಹೇಳಿದ್ದಾರೆ. ಇದನ್ನೆಲ್ಲ ಮರೆಮಚ್ಚಕ್ಕೆ ಏನಾದ್ರೂ ಅವ್ರು ಮೈತ್ರಿ ಮಾಡ್ಕೊಂಡ್ರ? ನೋಡಪ್ಪ, ದೇವರಾಜೇಗೌಡ, ಸಿಟಿ ರವಿ, ಅಲ್ಲಿರೋಂಥ ಲೀಡರ್ಸ್ ಎಲ್ಲ ಗೊತ್ತಿತ್ತು ಅಂತ ಅವರಿಗೆ ಹೇಳ್ತಾರೆ. ನ್ಯಾಷನಲ್ ಲೀಡರ್ಸ್ಗೆ ಆ ಹುಡುಗ ಕ್ಯಾಂಡಿಡೇಟ್ ಯಾರ ಗೌಡ, ದೇವರಾಜ್ ಅವನ ಕಾಗದ ಬಂದಿದ್ದಾರೆ. ಇವನ್ ಮೇಲ್ ಕಳ್ಸಿದಂತೆ ಮೇಲ್ ತಲುಪಲಿಲ್ಲಂತೆ. ವಿಜಯನ ಕಾಗದ ಬರ್ತದಂತೆ, ವಿಜಯನ ಓದಲಿಲ್ವಂತೆ. ಮೈತ್ರಿ ಮಾಡ್ಕೊಂಡಿದ್ದಾರೆ. ಅದನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಬಿಜೆಪಿ ಅವರು ಹೇಳಿದ್ರು. ಬ್ರದರ್ ಹೇಳಿದ್ರು ಬಿಜೆಪಿ ಅವರು. ಆದ್ರೆ ನಮ್ಮ ದೊಡ್ಡವರು ಗೌಡ್ರು ಐ ವಿಲ್ ಟೇಕ್ ಕೇರ್ ಅಂತ ಹೇಳಿದ್ರು ಅಂತ ಅವ್ರಿಗೆ ಹೇಳಿದ್ದಾರೆ. ನಾನು ಕಣ್ಣಲ್ಲಿ ನೋಡಿದೆ, ಜನ ಫುಲ್ ನೋಡಿಲ್ಲ. ಇಂಟ್ರು ನೀವು ಯಾರು ವೈರಲ್ ಆಗ್ತಾ ಇದೆ ವಿಡಿಯೋ. ಹೇಳಿದ್ರಲ್ಲ, ಚೆನ್ನಾಗಿ ಇಮಿಟೇಟ್ ಮಾಡ್ತಾರೆ. ಇಲ್ಲ, ನಮ್ಮ ಹನುಮಾನ ಪಾಪ ಜನ ಕೇಳಿದ್ದ. ಹನುಮಂತನವರು ಪಾಪ ಅವನು ಪ್ರಶ್ನೆ ಕೇಳಿದ. ಈಗ ಈ ವಿಚಾರ ಪೊಲಿಟಿಕ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಫೈಟ್ ಆಗ್ತಾ ಇದೆ. ಈ ಪೊಲಿಟಿಕ್ಸ್ ನಡುವೆ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಬೇರೆ ಬೇರೆ ಟರ್ನ್ ತಗೊಳ್ತಾ ಇದೆ ರಾಜಕೀಯವಾಗಿ. ಅವ್ರಿಗೆ ಆಕ್ಚುಲಿ ನ್ಯಾಯ ಸಿಗೋ ಕೆಲಸ ಆಗ್ಬೇಕಲ್ಲ. ನೋಡಪ್ಪ, ನೀನು ಯಾರು ಕೇಳಬೇಕು ಅದು ಕೇಳಬೇಕು. ಕುಮಾರಣ್ಣಂದು ದೀಕೆ ಏನಿದೆ ವಾಕ್ಯ, ಉಪ್ಪಿಂದ ನೀರು ಸಿಗಬೇಕು. ಅವರಿದ್ದಾರೆ, ಅವ್ರ ಪಾರ್ಟ್ನರ್ ಇದ್ದಾರೆ, ದೊಡ್ಡ ನ್ಯಾಷನಲ್ ಪಾರ್ಟಿ. ಹೆಣ್ಮಕ್ಳು ನಾರಿ ಶಕ್ತಿಗಳನ್ನು ರಕ್ಷಣೆ ಕೊಡ್ತೀವಿ, ನಾವು ಕೊಡ್ತೀವಿ. ಅವ್ರು ಏನ್ ಕೊಡ್ತಾರೆ, ಅವ್ರು ಯಾವ ರೀತಿ ಸಂಬಂಧ ಇಟ್ಕೊತಾರೆ, ಅದಕ್ಕೆ ಅವ್ರು ತೀರ್ಮಾನ. ಥ್ಯಾಂಕ್ ಯು. NCW came to Udupi so urgent. ಯಾರದೇನೋ ಫೋಟೋದ ವಿಡಿಯೋ. Okay. We'll take 2 questions. Please, I want you to take.